ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗ್ ಆರ್ ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ನ ಡಿಸ್ಕಸ್ ಮಾಡೋ ಮೊದಲು ಫಸ್ಟ್ಲಿ ಐ ವಾಂಟ್ ಟು ಟೆಲ್ ಯು ಫಾರ್ ಎನಿಬಡಿ ಹೂ ಇಸ್ ಪ್ಲ್ಯಾನಿಂಗ್ ಟು ರೈಡ್ ಡ್ಯೂರಿಂಗ್ ದಿಸ್ ಸಮ್ಮರು, ಎಸ್ಪೆಷಲಿ ಈ ಮಂತು ಆರ್ ಮೇ ಬಿ ನೆಕ್ಸ್ಟ್ ಮಂತು. ಐ ನೋ ಈ ವೀಕಲ್ಲಿ ಮಳೆ ಬರೋ ಸಾಧ್ಯತೆಗಳು ಸಾಕಷ್ಟಿದೆ, ಬಟ್ ಸ್ಟಿಲ್ ಐ ಥಿಂಕ್ ಇಟ್ ವಿಲ್ ಸ್ಟಿಲ್ ರಿಮೇನ್ ಇಷ್ಟೊಂದು ಹಾಟು ಫಾರ್ ಶ್ಯೂರು. ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ನೀವು ಫುಲ್ ಬಾಡಿನ ನಂತರ ಕವರ್ ಮಾಡಿರಿ, ಅದಂತೂ ಮಾಡೇ ಮಾಡ್ತೀರಾ ಫಾರ್ ಶ್ಯೂರ್. ನನಗೆ ಗೊತ್ತಿರೋಂಗೆ ಯು ಆರ್ ಇನ್ಫಾರ್ಮ್ ರೈಡರ್ಸ್ ಫಾರ್ ಶ್ಯೂರು. ಸೊ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡೇ ಓಡಿಸ್ತೀರಾ, ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಂದು ರೀಸೆಂಟ್ ಎಕ್ಸ್ಪೀರಿಯೆನ್ಸು, ಸೊ ನಿಮ್ಗೆ ಗೊತ್ತಿರೋಂಗೆ ನಾನೊಂದು ಟ್ರಿಪ್ ಮಾಡಿದ್ದೆ ನಾನು ಕನ್ನೂರಿಗೆ, ಸಿಂಗಲ್ ಡೇ ರೈಡ್ ಆ್ಯಕ್ಚುಲಿ. ಸೊ ಹೋಗಿ ವಾಪಸ್ ಸೇಮ್ ಡೇ ಬಂದಿದೆ. ಸೊ ಅರೌಂಡ್ 10 hours ಆಫ್ ರೈಡ್ ಮಾಡಿದ್ದೆ. ಸೊ ಅದರದ್ದು ಸಿನಿಮ್ಯಾಟಿಕ್ ವೀಡಿಯೋನ ನಂದು ಶಾರ್ಟ್ ಅಲ್ಲಿ ನೀವು ನೋಡ್ಬೋದು, ಯೂಟ್ಯೂಬ್ ಶಾರ್ಟಲ್ಲಿ ಚೆಕ್ಔಟ್ ಮಾಡಿ. ಬಟ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್ ವಾಸ್ ಇಟ್ ಈಸ್ ನಾಟ್ ಲೈಕ್ ಯುವರ್ ನಾರ್ಮಲ್ ಸಮ್ಮರ್ ಡೇಸ್ ಫಾರ್ ಶ್ಯೂರ್. ಐ ನೋ ಬಾಕಿ ಸಮ್ಮರ್ಸಲ್ಲೂ ಸಾಕಷ್ಟು ಜನ ನೀವು ರೈಡ್ ಮಾಡಿರ್ತೀರ ಮೋಟರ್ ಸೈಕಲ್ನ, ಬಟ್ ಈ ಸಮ್ಮರ್ ತುಂಬಾ ಡಿಫ್ರೆಂಟ್ ಇದೆ. ಯಾವ ಥರ ಡಿಫ್ರೆಂಟ್ ಇದೆ ಅಂತ ಕೇಳೋದಾದರೆ, ದ ಪ್ರಾಬ್ಲಮ್ ಈಸ್ ನಾಟ್ ಓನ್ಲಿ ದ ಹೀಟ್, ಓಕೆನಾ. ದ ಹೀಟ್ ಜೊತೆಗೆ ಹ್ಯೂಮಿಡಿಟಿ ಸಾಕಷ್ಟು ಇರೋದ್ರಿಂದ ನಿಮ್ಮ ಬಾಡಿಯಿಂದ ವಾಟರು ಜಾಸ್ತಿ ಆಚೆ ಕಡೆ ಹೋಗಲ್ಲ. ಸೊ ಇದರಿಂದ ನಿಮಗೆ ತುಂಬಾ ನಿಮಗೆ ವೀಕ್ನೆಸ್ ಫೀಲ್ ಆಗುತ್ತೆ. ನನಗೆ ಆ್ಯಕ್ಚುಲಿ ವಾಪಸ್ ಬಂದಮೇಲೆ ಸಖತ್ ವೀಕ್ನೆಸ್ ಫೀಲ್ ಆಯಿತು. ಆ್ಯಕ್ಚುಲಿ ಕ್ರ್ಯಾಂಪು ಸ್ವಲ್ಪ ಆಯಿತು ನನಗೆ. ಕ್ರ್ಯಾಂಪ್ ಅಂದರೆ ಐಮ್ ನಾಟ್ ಹೇಳ್ತಾ ಇರೋದು ಅದೇ ಮರ ಕಟ್ಟುತ್ತೆ ನೋಡಿ ಆ ಥರ ಅಲ್ಲ. ಕ್ರ್ಯಾಂಪ್ ಅಂದರೆ ಪ್ರಾಪರ್ ಕ್ರ್ಯಾಂಪು, ಅದೇ ನೀವು IPL ಕ್ರಿಕೆಟರ್ಸ್ ಫೇಸ್ ಮಾಡ್ತಾ ಇದ್ದಾರೆ ನೋಡಿ, ಕ್ರ್ಯಾಂಪ್ ಅಂತ ಸಖತ್ ಇಂಜುರಿ ಆಗ್ತಾಯಿದೆ ನೋಡಿ, ಆ ಥರ ಕ್ರ್ಯಾಂಪ್ ಆಗ್ತಾಯಿದೆ. ಸೊ ಸ್ವಲ್ಪ ಆಯಿತು, ತುಂಬ ಜಾಸ್ತಿ ಅಲ್ಲ, ಬಟ್ ಹೇಳಿದ್ದು. ಸೊ ಆಬ್ವಿಯಸ್ಲಿ ನಾನು ವಾಟರ್ ಚೆನ್ನಾಗಿ ತೊಗೊಂಡೋಗಿದೆ. ಆ್ಯಕ್ಚುಲಿ 2 ಬಾಟಲ್ ತೊಗೊಂಡೋಗಿದೆ. ಯೂಶ್ವಲಿ ನಾನು 1 ಬಾಟಲ್ ತೊಗೊಂಡೋಗೋದು, ಬಟ್ ಸಮ್ಮರ್ ಅಂತ 2 ಬಾಟಲ್ ತೊಗೊಂಡೋಗಿದೆ. 2 ಬಾಟಲ್ ಫುಲ್ ಖಾಲಿ ಆಗಿಬಿಡ್ತು. ಬಟ್ ನಾನೇನು ಸಜೆಸ್ಟ್ ಮಾಡ್ತಾ ಇದ್ದೀನಂದರೆ, ನಿಮಗೆ ವಾಟರು ತೊಗೊಂಡೋಗಿ, ನೀವು ಐದರ್ ವಾಟರ್ ಬಾಟ್ಲಲ್ಲಾಗಿರಲಿ ಆರ್ ಹೈಡ್ರೇಷನ್ ಪ್ಯಾಕಲ್ಲಾಗಿರಲಿ ತೊಗೊಂಡೋಗಿ. ಬಟ್ ಅದ್ರ ಜೊತೆಗೆ ಐ ವುಡ್ ರೆಕಮೆಂಡ್ ಯು ಟು ಟೇಕ್ ಎಲೆಕ್ಟ್ರೋಲೈಟ್ಸ್. ಸೊ ಅದು ನಿಮ್ಮ ಮೆಡಿಕಲ್ ಶಾಪಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಸೊ ಅದನ್ನೂ ತೊಗೊಂಡೋಗಿ. ಪ್ಲಸ್ ನೀವು ಇಫ್ ಪಾಸಿಬಲ್ ನೀವು ಬ್ಯಾಗಲ್ಲೇ ಬಾಳೆಹಣ್ಣು ಎತ್ಕೊಂಡೋಗಿ, ಆರ್ ನೀವು ಎಲ್ಲಾದರೂ ಬಾಳೆಹಣ್ಣು ತೊಗೊಂಡಿರ್ತೀನಿ, ಬಿಕಾಸ್ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ನಿಮಗೆ. ಸೊ ಆ ಪೊಟ್ಯಾಷಿಯಮಿಂದ ನಿಮಗೆ ದಟ್ ಎನರ್ಜಿ ಬೇಸಿಕಲಿ ರೀಇನ್ಸ್ಟೇಟ್ ಆಗುತ್ತೆ. ಎಸ್ಪೆಷಲಿ ಇನ್ ದಿಸ್ ವೆರಿ ಹಾಟ್ ಕಂಡೀಷನ್ನು ನಿಮ್ಮದು ಸಾಕಷ್ಟು ಲಿಕ್ವಿಡು ತುಂಬಾ ಡ್ರೈನ್ ಔಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಸಾಲ್ಟ್ ಇದೆ ನೋಡಿ ಬಾಡಿಯಲ್ಲಿ, ತುಂಬ ಡ್ರೈನ್ ಔಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ರೆಕಮೆಂಡು, ಅದರ್ ದ್ಯಾನ್ ಜಸ್ಟ್ ಕ್ಯಾರಿಂಗ್ ವಾಟರು, ಎಲೆಕ್ಟ್ರೋಲೈಟು. ಆ್ಯಂಡ್ ಆಬ್ವಿಯಸ್ಲಿ ಇಫ್ ಪಾಸಿಬಲ್ ಬನಾನಾನ ಕ್ಯಾರಿ ಮಾಡಿ, ಆರ್ ಹ್ಯಾವ್ ಅ ಬನಾನಾ outside when you go out on your motorcycle ride in this hot summer. ಸೊ ಇದೊಂದು ರೆಕಮೆಂಡೇಷನ್ ಮಾಡಬೇಕಂತ ಇದ್ದೆ ಆಫ್ಟರ್ ಮೈ ರೀಸೆಂಟ್ ರೈಡ್ ಟು ಕನ್ನೂರ್ ಇನ್ ದಿಸ್ ಹಾಟ್ ಸಮ್ಮರ್. ಸೊ ಅದೊಂದು ಹೇಳಬೇಕಂತ ಇದೆ. ಸೊ ಎನಿವೆ ಟಾಪಿಕ್ ಬಗ್ಗೆ ಬರೋಣ. ಸೊ ಐ ನೋ ದ್ಯಾಟ್ BMW F450 GS ಲಾಂಚ್ ಆಗಿದೆ. ಆ್ಯಂಡ್ ಲಾಟ್ ಆಫ್ ಪೀಪಲ್ ಆರ್ ಮೇಕಿಂಗ್ ವೀಡಿಯೋಸ್ ಆನ್ BMW F450 GS ಓನ್ಲಿ. ಚೆನ್ನಾಗಿ ಕ್ಲೌಡ್ ಸಿಗುತ್ತೆ, ಚೆನ್ನಾಗಿ ವ್ಯೂಸು ಬರುತ್ತೆ. ಸೊ ನಾನು ಒಂದು ಮಾಡಿದೆ ವೀಡಿಯೋ, ಹಾಗಂತ ನಾನೇನು ಬಿಡಲಿಲ್ಲ. ನಂದು ರಿಯಾಕ್ಷನ್ ಆನ್ ದ ಪ್ರೈಸು ಅದ್ರ ಬಗ್ಗೆ ನೀವು ವೀಡಿಯೋನ ಚೆಕ್ಔಟ್ ಮಾಡಬೇಕಂದ್ರೆ ನನ್ನ ಶಾರ್ಟ್ಸ್ ಚೆಕ್ಔಟ್ ಮಾಡಿ ಯೂಟ್ಯೂಬಲ್ಲಿ. ಸೊ ನಂದು ಒಪಿನಿಯನ್ ಕೊಟ್ಟಿದ್ದೀನಿ. ಬಟ್ ಐ ನೋ ಇನ್ನೂ ಜಾಸ್ತಿ ವೀಡಿಯೋ ಮಾಡೋದಿದೆ, ಲೈಕ್ ಕಂಪ್ಯಾರಿಸನ್ ವೀಡಿಯೋ. ಐ ಮೀನ್ ಇವಾಗಂತೂ ಪ್ರತಿಯೊಂದು ಅಡ್ವೆಂಚರ್ ಬೈಕ್ ಜೊತೆ ಕಂಪೇರ್ ಮಾಡ್ತಾರೆ ಐನು, ಬಟ್ ಆ್ಯಕ್ಚುಲಿ ಯಾರು ಕಾಂಪಿಟೇಟರ್ಸು ಎವ್ರಿಥಿಂಗ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬಟ್ ಎನಿವೇ ನಿಮ್ಗೆ ಗೊತ್ತಿರೋಂಗೆ ಈ ಮೋಟರ್ ಸೈಕಲು ಇಸ್ ಮೋರ್ ಆ್ಯನ್ ಇನ್ಸ್ಟಾಗ್ರಾಮ್ ಮೋಟರ್ ಸೈಕಲು. ಐ ಡೋಂಟ್ ಥಿಂಕ್ ಲಾಟ್ ಆಫ್ ಪೀಪಲ್ ವಿಲ್ ಬೈ ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್. ಬಿಕಾಸ್ ಆಬ್ವಿಯಸ್ಲಿ ಇನಿಷಿಯಲ್ ಬೈಯಿಂಗ್ ಕಾಸ್ಟೇ ಆಗಿದೆ. ಆ್ಯಂಡ್ ನಿಮ್ಗೆ ಗೊತ್ತಿರೋ ವಿಚಾರನೇ, ಮೇಂಟೆನೆನ್ಸ್ ಅಂತೂ ತುಂಬಾ ಕಾಸ್ಟ್ಲಿ ಇರುತ್ತೆ BMWದು. ಸೊ ನಾನಂತೂ ಐ ಮೀನ್ ತುಂಬ ರಿಚ್ ಮಾಡಿದ್ರೆ ನೀವು ನನ್ನ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡಿ ಮೀನ್ ಸಬ್ಸ್ಕ್ರೈಬ್ ಮಾಡೋದು ಸಾಕಾಗಲ್ಲ, ಬಟ್ ಸ್ಟಿಲ್ ಮಾಡಿ ಪರವಾಗಿಲ್ಲ. ಸಂಭವ ನನಗೆ ಬ್ರ್ಯಾಂಡ್ ಡೀಲ್ಸ್ ಎಲ್ಲ ಬಂದರೆ, ಚೆನ್ನಾಗಿ ದುಡ್ಡು ಮಾಡಿದ್ರೆ ಐ ಕ್ಯಾನ್ ಆ್ಯಕ್ಚುಲಿ ಬೈ ದಟ್ ಮೋಟರ್ ಸೈಕಲ್. ಅದರ್ವೈಸ್ ತುಂಬ ಕಷ್ಟ, ನಿಜ ಹೇಳಬೇಕಾದ್ರೆ ಮೇಂಟೈನ್ ಮಾಡೋದು ಹೆವಿ ಕಷ್ಟ ಇದೆ. ಸೊ ಅದೆಲ್ಲ ಕ್ಲೌಡ್ಗೋಸ್ಕರ ತೊಗೋತಾರೆ. ಇಟ್ಸ್ ಓಕೆ, ಯಾರಾದರೂ ಪಾಪ್ಯುಲರ್ ಯೂಟ್ಯೂಬರ್ ತೊಗೊಂಡ್ರೆ ಮೇಕ್ ಸೆನ್ಸು, ಸ್ವಲ್ಪ ಜಾಸ್ತಿ ಕ್ಲೌಡ್ ಸಿಗಲಿ ಅಂತ. ಬಟ್ ಫಾರ್ ನಾರ್ಮಲ್ ಪೀಪಲ್ ಲೈಕ್ ಅಸ್ ಡಸಂಟ್ ಮೇಕ್ ಎನಿ ಸೆನ್ಸ್ ಟು ಬಿ ಆನೆಸ್ಟು. ಸೊ ಆಬ್ವಿಯಸ್ಲಿ ಹೈಲೈಟ್ ಅದು ಆಗಿರುತ್ತೆ, ಈ ವಾರ ಎಲ್ಲ ಅದೇ ಹೈಲೈಟ್ ಆಗಿರುತ್ತೆ. ಬಟ್ ಆ ಮೋಟರ್ ಸೈಕಲ್ಲು ಐ ಥಿಂಕ್ ಯಾರೂ ಬೈ ಮಾಡಲ್ಲ. ಇಟ್ ವಿಲ್ ಬಿ ಇನ್ಸ್ಟಾಗ್ರಾಮ್ ಮೋಟರ್ ಸೈಕಲ್ ಅಷ್ಟೇ. ಬಟ್ ನನಗೆ ನಿಜ ಹೇಳಬೇಕಂದ್ರೆ ದ ಬೆಸ್ಟ್ ನ್ಯೂಸು 2 ನ್ಯೂಸ್ ಇತ್ತು. ಒಂದು ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಇತ್ತು ಈ ಮೋಟರ್ ಸೈಕಲ್ ಲಾಂಚ್ ಆಗುತ್ತೆ ಅಂತ, ದಟ್ ಈಸ್ ದ KTM 350 ಅಡ್ವೆಂಚರ್ X ವರ್ಷನು.
ಎಸ್ ವರ್ಷನು ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಕ್ಸ್ ವರ್ಷನ್ ಮಾತ್ರ ಲಾಂಚ್ ಮಾಡಿದ್ದಾರೆ. ಬಟ್ ಇಟ್ಸ್ ಓಕೆ, ಬಿಕಾಸ್ ದಟ್ ವಾಸ್ ದ ಮೋಟರ್ ಸೈಕಲ್ ಆ್ಯಕ್ಚುಲಿ KTM ಅಲ್ಲಿ ಚೆನ್ನಾಗಿ ಸೆಲ್ ಆಗ್ತಾ ಇದ್ದು, ದ 390X. ಸೊ ಅದರದ್ದು 350cc ಮೋಟರ್ ಸೈಕಲ್ ಲಾಂಚ್ ಮಾಡಿದ್ದಾರೆ. ಐ ನೋ ಲಾಟ್ ಆಫ್ ಪೀಪಲ್ ಡಿಸಪಾಯಿಂಟೆಡ್ ಆಗಿದ್ದಾರೆ, ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ ಅಂತ. ಬಟ್ ಈ ಮೋಟರ್ ಸೈಕಲ್ ವಿಚಾರದಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಈ ಮೋಟರ್ ಸೈಕಲ್ ಇಸ್ ಅ ಪರ್ಪಸ್ ಬಿಲ್ಡ್ ಮೋಟರ್ ಸೈಕಲ್. ಸೊ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಷ್ಟು ಮ್ಯಾಟರ್ ಆಗ್ತಿರಲಿಲ್ಲ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಮ್ಯಾಟರ್ಡ್ ವಾಸ್ ದ ಪ್ರೈಸ್, ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ಲಾಂಚ್ ಮಾಡಿದ್ದಾರೆ, 2.81 lakhs. ಆ್ಯಂಡ್ ಡೆಫಿನೆಟ್ಲಿ ಆ್ಯಸ್ ಅ ಟೂರರ್, ನಾಟ್ ಆಸ್ ಅನ್ ಅಡ್ವೆಂಚರ್ ಬೈಕು, ಬಟ್ ಆಸ್ ಅ ಟೂರರ್ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಾಪೋಸಿಷನ್ ಫಾರ್ ಶೋರು. ಐ ಥಿಂಕ್ ಇಟ್ ವಿಲ್ ಮೇಕ್ ಗುಡ್ ನಂಬರ್ಸ್ ಅಂತ ಅನ್ಕೋತೀನಿ ನಾನು. ಸೊ ದ್ಯಾಟ್ ಈಸ್ ಫಾರ್ ಶೋರು. ಸೊ ಅದು ಒಂದು ಒಳ್ಳೆ ಲಾಂಚ್ ಅಂತ ನಂಗೆ ಅನಿಸ್ತು. ಬಟ್ ಫಾರ್ ಮೀ ದ ಸರ್ಪ್ರೈಸ್ ವಾಸ್ ಈ ವೀಕು ನಿಜ ಹೇಳಬೇಕಂದ್ರೆ BMW ಹೇಗಿದ್ರು ಲಾಂಚ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಫಾರ್ ಮೀ ದ ಸರ್ಪ್ರೈಸ್ ವುಡ್ ಬಿ ಡೆಫಿನೆಟ್ಲಿ ದ ಹಿಮಾಲಯನ್ 440 ರೀಲಾಂಚ್. ಎಸ್, ದಿಸ್ ವಾಸ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಫಾರ್ ಮೀ, ಆನೆಸ್ಟ್ಲಿ ಸ್ಪೀಕಿಂಗು. ನಿಜವಾಗ್ಲೂ ನನಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ ದಟ್ ಹಿಮಾಲಯನ್ 411 ವಿಚ್ ಇಸ್ ನೌ ವಿಲ್ ಬಿ ದ 440cc. ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಒಂದು ಎಕ್ಸ್ಟ್ರಾ ಗೇರ್ ಇರುತ್ತೆ ಬೇಸಿಕಲಿ, ಆ್ಯಂಡ್ ಮೇ ಬಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಇನ್ ಫ್ಯೂ ಥಿಂಗ್ಸ್ ಲೈಕ್ ಸ್ಮೂತ್ನೆಸ್ಸು, ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸು, ಸಸ್ಪೆನ್ಷನ್ ಆಲ್ಸೋ ಅ ಲಿಟಲ್ ಬಿಟ್ ಮೇ ಬಿ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದಟ್ ರಾಯಲ್ ಎನ್ಫೀಲ್ಡ್ ವಿಲ್ ಬಿ ಲಾಂಚಿಂಗ್ ಹಿಮಾಲಯನ್ 440. ಬಟ್ ಆಬ್ವಿಯಸ್ಲಿ ಇದನ್ನು ಲಾಂಚ್ ಮಾಡಾದಮೇಲೆ ಆಬ್ವಿಯಸ್ಲಿ ದ ಬಿಗ್ಗೆಸ್ಟ್ ಪ್ರಶ್ನೆ ಎಲ್ಲರ ಮೈಂಡಲ್ಲಿರುತ್ತೆ, ಯಾಕೆ ಗುರು ಇದನ್ನ ಲಾಂಚ್ ಮಾಡಿದ್ದಾರೆ? ವಾಟ್ ವಾಸ್ ದ ನೀಡ್ ಆಫ್ ಲಾಂಚಿಂಗ್? ಆರ್ ಬೇಸಿಕಲಿ ಲಾಂಚ್ ಮಾಡಿಲ್ಲ, ಇನ್ನು ಮಾಡ್ತಾರೆ ಫ್ಯೂಚರಲ್ಲಿ. ವಾಟ್ ವುಡ್ ಬಿ ದ ರಿಕ್ವೈರ್ಮೆಂಟ್ ಫಾರ್ ಲಾಂಚಿಂಗ್ ದಿಸ್ ಮೋಟರ್ ಸೈಕಲ್, ದ ಹಿಮಾಲಯನ್ 440? ಸೊ ಈ ಪ್ರಶ್ನೆಗೆ ಇವತ್ತು ನಾನು ಉತ್ತರ ಕೊಡ್ತೀನಿ, ಓಕೆನಾ? ಸೊ ಇದರಲ್ಲಿ 3 ಪ್ರಶ್ನೆಗಳಿದೆ, ಓಕೆನಾ? ಫಸ್ಟ್ ಪ್ರಶ್ನೆ ಏನು ಅಂದರೆ, ಹಿಮಾಲಯನ್ 450 ಇರಬೇಕಾದ್ರೇ ಇದನ್ನು ಏನಕ್ಕೆ ಲಾಂಚ್ ಮಾಡಿದ್ದಾರೆ? ಸೆಕೆಂಡ್ ಪ್ರಶ್ನೆ ಬಂದು, ಓಕೆ ಅವ್ರಿಗೆ ದ 2 to 3 lakh ಸೆಗ್ಮೆಂಟಲ್ಲಿ ಒಂದು ಟೂರಿಂಗ್ ಮೋಟರ್ ಸೈಕಲ್ ಲಾಂಚ್ ಮಾಡಲೇಬೇಕು ಅಂದರೆ ಸ್ಕ್ರ್ಯಾಮ್ 440 ಇತ್ತು ತಾನೇ, ಅದೇ ಸಾಕು ತಾನೇ, ತಿರ್ಗಾ ಇದನ್ನು ಏನಕ್ಕೆ ಲಾಂಚ್ ಮಾಡೋ ಅವಶ್ಯಕತೆ ಇತ್ತು? ಆ್ಯಂಡ್ ಮೂರನೇ ಪ್ರಶ್ನೆ ಬಂದುಬಿಟ್ಟು ಬೇಸಿಕಲಿ ಈಸ್ ದ್ಯಾಟ್ ಟೂರಿಂಗ್ ಮೋಟರ್ ಸೈಕಲ್ ಎನಫ್ ಇಲ್ವಾ, ಆರ್ ಇಟ್ ಈಸ್ ನಾಟ್ ಡೂಯಿಂಗ್ ಎನಫ್ ನಂಬರಾ? ಯಾವ ಪ್ಲೇಸಲ್ಲಿ ಬೇಸಿಕಲಿ ದ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ವಿಚ್ ರಾಯಲ್ ಎನ್ಫೀಲ್ಡ್ ನೋಡಿದ್ರು ಆ್ಯಂಡ್ ದೇ ಡಿಸೈಡೆಡ್ ಟು ಲಾಂಚ್ ದಿಸ್ ಮೋಟರ್ ಸೈಕಲ್. ಸೊ ಈ 3 ಪ್ರಶ್ನೆಗೆ ನಾನು ಇವತ್ತಿಗೆ ಉತ್ತರ ಕೊಡ್ತೀನಿ. ಫಸ್ಟ್ ಆಫ್ ಆಲು, ನೀವು ರಾಯಲ್ ಎನ್ಫೀಲ್ಡ್ದು ಸೇಲ್ಸ್ ಫಿಗರ್ ನೋಡಿದೆ ಲಾಸ್ಟ್ ಮಂತು ಎಸ್ಪೆಷಲಿ, ಇಟ್ ಈಸ್ ಸೋ ಮಚ್ ಶಾಕಿಂಗ್ ನಿಜ ಆಡಬೇಕಂದ್ರೆ. ಫಸ್ಟ್ಲಿ ಬಜಾಜ್ ಅವರು ಎದುರ್ಕೊಳ್ಳೋ ಥರ ಸಿಚುವೇಶನ್ ಬಂದುಬಿಟ್ಟಿದೆ. ಐ ಥಿಂಕ್ ಅದಕ್ಕೋಸ್ಕರ ಅವ್ರು 350cc ಲಾಂಚ್ ಮಾಡಿರಬೇಕು, ಬಿಕಾಸ್ ಐ ಹ್ಯಾವ್ ಸೀನ್ ಅ ಹ್ಯೂಜ್ ಡ್ರಾಪ್ ಇನ್ ಆಲ್ ದ 400cc ಮೋಟರ್ ಸೈಕಲು. ಎಲ್ಲದರದ್ದು ಸೇಲ್ಸ್ ನಂಬರ್ ಕಮ್ಮಿ ಆಗಿದೆ. ಆಬ್ವಿಯಸ್ಲಿ ಟ್ರಯಾಂಪ್ ಆಗಿರಲಿ, KTM ಆಗಿರಲಿ, ಈವನ್ ಬಜಾಜ್ ಕೂಡ, ಬಜಾಜ್ದು ಐ ವುಡ್ ಸೇ 350cc ಆರ್ 300cc ಮೇಲ್ಗಡೆ ಇರೋಂಥ ಮೋಟರ್ ಸೈಕಲ್ದು ಸೇಲ್ಸು ತುಂಬಾ ಕಮ್ಮಿ ಆಗಿದೆ. ಸೊ ಆಬ್ವಿಯಸ್ಲಿ ಇಟ್ಸ್ ಅ ವರಿಂಗ್ ಸೈನ್ಸ್ ಫಾರ್ ಬಜಾಜು. ಬಟ್ ರಾಯಲ್ ಎನ್ಫೀಲ್ಡ್ ನೋಡೋದಾದರೆ ಒಂದು ಅದರ್ ಹ್ಯಾಂಡು, ಆಬ್ವಿಯಸ್ಲಿ ಅವ್ರು 350cc ಎಲ್ಲ ಸಖತ್ತಾಗಿ ಮಾಡಿದೆ. ಈವನ್ ಅವ್ರದ್ದು ಅಂಟರ್, ನನ್ನ ಪ್ರೀವಿಯಸ್ ಮೋಟರ್ ಸೈಕಲು ತುಂಬ ಚೆನ್ನಾಗಿ ಸೇಲ್ ಮಾಡಿದೆ. ಆ್ಯಕ್ಚುಲಿ ಇಟ್ ಹ್ಯಾಸ್ ಶೋನ್ ಗ್ರೋತ್ ಆಲ್ಸೋ, ಓಕೆನಾ? ಬಟ್ ದ ಸರ್ಪ್ರೈಸ್ ಫ್ಯಾಕ್ಟರ್ ವಾಸ್ ದ್ಯಾಟ್ ದ 400cc ಆರ್ ದ 450cc ಬೇಸಿಕಲಿ ಮೋಟರ್ ಸೈಕಲು ಅದು ಸೇಲ್ಸಲ್ಲಿ ಚೆನ್ನಾಗಿ ಮಾಡಿದೆ. ಸೊ ಬೇಸಿಕಲಿ ದ ಪಾಯಿಂಟ್ ಆಫ್ ಬಜಾಜ್ ವಾಸ್ ದ್ಯಾಟ್ ಓಕೆ ಇದು 400cc GST ಹಾಕ್ಬಿಟ್ಟವ್ರೆ, ಅದಕ್ಕೆ ಸೇಲ್ಸ್ ಕಮ್ಮಿ ಆಗುತ್ತಂತ. ಏನೂ ಇಲ್ಲಪ್ಪ, ದ್ಯಾಟ್ ಹ್ಯಾಸ್ ನಾಟ್ ಬೀನ್ ಅ ರೀಸನ್ ಎಟ್ ಆಲ್. ಇನ್ಫ್ಯಾಕ್ಟ್ ಅವರು ನಂಬರ್ ಆಫ್ ಸೇಲ್ಸು ಜಾಸ್ತಿ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡು, ಓಕೆನಾ? ಸೊ ಇಷ್ಟೊಂದೆಲ್ಲ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಫೈನ್ ಫಾರ್ ರಾಯಲ್ ಎನ್ಫೀಲ್ಡು. ಬಟ್ ಸ್ಟಿಲ್ ಯಾಕೆ ಇನ್ನೊಂದು ಮೋಟರ್ ಸೈಕಲ್ ಲಾಂಚ್ ಮಾಡೋ ಅವಶ್ಯಕತೆ ಇದೆ, ಅದೂ ಓಲ್ಡ್ ಮೋಟರ್ ಸೈಕಲ್ನ ರೀಲಾಂಚ್ ಮಾಡೋ ಅವಶ್ಯಕತೆ ಯಾಕೆ ಇದೆ ಅಂತ ನೀವು ಕೇಳ್ಬೋದು. ಸೊ ಫಸ್ಟ್ ಪ್ರಶ್ನೆಗೆ ಬರೋಣ, ದ್ಯಾಟ್ ಈಸ್ ಬೇಸಿಕಲಿ ದ ಹಿಮಾಲಯನ್ 450 ವಿಚಾರವಾಗಿ. ಸೊ ನಿಮಗೆ ಗೊತ್ತಿರೋಂಗೆ ನನ್ನ ಒಪಿನಿಯನಲ್ಲಿ ಅಗೇನ್ ಆ್ಯಂಡ್ ಅಗೇನ್ ನಾನು ಇದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಸಿ, ಹಿಮಾಲಯನ್ 450 ಈಸ್ ಅ ಫಾರ್ ಸುಪೀರಿಯರ್ ಪ್ರಾಡಕ್ಟ್ ದ್ಯಾನ್ ದ ಹಿಮಾಲಯನ್ 411 ಅವ್ರು ಇವಾಗ 440 ಆಗೋ ಲಾಂಚ್ ಆದ್ರೂ ಸ್ವಲ್ಪ ಅಪ್ಗ್ರೇಡ್ಸ್ ಆಗಿರುತ್ತೆ ಅದರಲ್ಲಿ. ಬಟ್ ಸ್ಟಿಲ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಫಾರ್ ಬೆಟರ್ ಪ್ರಾಡಕ್ಟ್ ದ್ಯಾನ್ ದ ಹಿಮಾಲಯನ್ 411. ಫಾರ್ ಹಿಮಾಲಯನ್ 450 ಇಸ್ ಡೆಫಿನೆಟ್ಲಿ ಅ ಫಾರ್ ಬೆಟರ್ ಪ್ರಾಡಕ್ಟ್, ಓಕೆನಾ? ಅದು ನೀವು ಯಾವುದೇ ವಿಚಾರದಲ್ಲಿ ನೋಡೋದಾದ್ರು, ಅದರದ್ದು ಕಂಫರ್ಟ್ ವಿಚಾರ ಆಗಿರಲಿ, ಸಸ್ಪೆನ್ಷನ್ ಆಗಿರಲಿ, ನಿಮಗೆ ರೇಂಜ್ ಆಗಿರಲಿ, ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಗಿರಲಿ, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಗಿರಲಿ, ಆರ್ ಬೇಸಿಕಲಿ ದ ಅಪೀಲ್ ಆಗಿರಲಿ, ಎವ್ರಿಥಿಂಗ್ ನನ್ನ ಪ್ರಕಾರ ಸ್ಟ್ಯಾಂಡ್ ಔಟ್ ಆಗ್ತಾಯಿದೆ. ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಇದೆ, ಅದು ಒಪ್ಕೋತೀನಿ, ಬಟ್ ಅದೊಂದು ಡಿಫ್ರೆಂಟ್ ಸೆಗ್ಮೆಂಟೇ. ಸೊ ನೀವು ಪ್ರೈಸ್ನ ನೀವು ಪ್ರತಿಯೊಂದರಲ್ಲಿ ಕಂಪೇರ್ ಮಾಡೋಕ್ಕಲ್ಲ, ಪ್ರೈಸ್ನ ನೀವು ಈಕ್ವಲ್ಸಲ್ಲಿ ಕಂಪೇರ್ ಮಾಡಬೇಕು. ಎರಡು ಡಿಫ್ರೆಂಟ್ ಮೋಟರ್ ಸೈಕಲ್ ಇರಬೇಕಾದ್ರೆ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಓವರ್ ಆಲ್ ನೀವು ಆ್ಯಸ್ ಅ ಪ್ರಾಡಕ್ಟ್ ನೋಡೋದಾದರೆ ಇಟ್ ಈಸ್ ಅ ಫಾರ್ ಸುಪೀರಿಯರ್ ಪ್ರಾಡಕ್ಟ್ ಫಾರ್ ಶೋರ್. ಸೊ ಆಲ್ರೆಡಿ ರಾಯಲ್ ಎನ್ಫೀಲ್ಡ್ ಹತ್ರ ಒಂದು ಅಡ್ವೆಂಚರ್ ಬೈಕ್
ಪಾಯಿಂಟ್ ಆಫ್ ವ್ಯೂ ಇಂದ ದೇ ಆಲ್ರೆಡಿ ಹ್ಯಾವ್ ಅ ವಿನ್ನರ್. ಆ್ಯಂಡ್ ಆ ಸೆಗ್ಮೆಂಟಲ್ಲಂತೂ ನಾನು ಆಲ್ರೆಡಿ ಹೇಳ್ದಂಗೆ ಸೇಲ್ಸ್ ಫಿಗರ್ ನಾನು ಆಲ್ರೆಡಿ ಹೇಳಿದ್ದೀನಿ, ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅದು ಬಿಟ್ಟಾಕಿ ಗೊರಿಲ್ಲಾನು ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದೆ, ದಟ್ ಈಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ಆಬ್ವಿಯಸ್ಲಿ ವಿತ್ ಏಪೆಕ್ಸ್ ವೇರಿಯಂಟ್ ಅಂತೂ ಇನ್ನೂ ಜಾಸ್ತಿ ಸೇಲ್ ಮಾಡುತ್ತೆ, ಪ್ರೈಸ್ ಇನ್ನೂ ಕಮ್ಮಿ ಆಗಿದೆ. ಸೊ ಐ ಥಿಂಕ್ ದ ನಂಬರ್ ಗೇಮ್ ವೈಸು ಇಟ್ ಈಸ್ ಸಾರ್ಟೆಡ್. ಐ ಮೀನ್ ರಾಯಲ್ ಎನ್ಫೀಲ್ಡ್ ಡಿಂಟ್ ಹ್ಯಾಡ್ ಟು ಡೂ ಎನಿಥಿಂಗ್ ಸ್ಪೆಷಲ್ ಫಾರ್ ದಟ್. ಓಕೆನಾ, ನಂಬರ್ ಗೇಮ್ ಅಂತೂ ಅಲ್ವೇ ಅಲ್ಲ ಪ್ರಶ್ನೆ. ಸೊ ಆ್ಯಂಡ್ ಆಲ್ಸೋ ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮು, ಜನರಿಗೆ ಪ್ರಾಬ್ಲಮ್ ಇದೆ ವಿತ್ 450 ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಐ ನೋ ಚಾಸಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ನೀವು ಜೋಕ್ಸ್ ಮಾಡ್ಬೋದು, ಬಟ್ ರಿಯಾಲಿಟಿ ಸೇಲ್ಸ್ ವೈಸು ಐ ಮೀನ್ ರಾಯಲ್ ಎನ್ಫೀಲ್ಡ್ಗಂತೂ ಏನೂ ತಾಪತ್ರನೇ ಇಲ್ಲ. ಸೊ 450 ಏನು ಐ ವುಡ್ ಸೇ ನಾಟ್ ಬಿ ಅ ಕಾಂಪಿಟಿಷನ್ ಅಟ್ ಆಲ್ ಫಾರ್ ದ 440cc. ಸೊ ಇದಂತೂ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಓಕೆನಾ, ಸೆಕೆಂಡ್ ಬರೋಣ. ದ ಕ್ವಶನು ಈಸ್ ದ್ಯಾಟ್ ಓಕೆ, ಆ ಸೆಗ್ಮೆಂಟ್ 3 lakhs ಅಬೋವ್ ಸೆಗ್ಮೆಂಟ್ ಬಿಟ್ಟಾಕಿ 2 to 3 lakh ಸೆಗ್ಮೆಂಟ್, ಐ ಆಮ್ ಟಾಕಿಂಗ್ ಅಬೌಟ್ ದ ಎಕ್ಸ್ ಶೋರೂಮ್ ಪ್ರೈಸು. ಆಬ್ವಿಯಸ್ಲಿ ಆನ್ ರೋಡ್ ಬರ್ತಾ 3 ಲಕ್ಷ ಮೇಲೇನೇ ಆಗುತ್ತೆ ಈ ಮೋಟರ್ ಸೈಕಲ್ನು, ದ ಹಿಮಾಲಯನ್ 440. ಐ ಥಿಂಕ್ ನನಗೆ ಅನ್ಸೋ ಪ್ರಕಾರ ಪ್ರೈಸಿಂಗ್ ಎಷ್ಟು ಅಂತ ಕೇಳೋದಾದರೆ 2.4 to 2.5 lakhs ಆಗ್ಬೋದು ನನ್ನ ಪ್ರಕಾರ ಎಕ್ಸ್ ಶೋರೂಮ್ ಪ್ರೈಸು. ಆನ್ ರೋಡ್ ಬರ್ತಾ 3 ಲಕ್ಷ ಮೇಲಾಗುತ್ತೆ. ಬಟ್ ಆಲ್ರೆಡಿ ರಾಯಲ್ ಎನ್ಫೀಲ್ಡ್ ಹತ್ರ ನಿಮಗೆ ಟೂರಿಂಗೇ ಮಾಡಬೇಕು ಅಂತ ಇದ್ದರೆ ಯು ಹ್ಯಾವ್ ಮೋಟರ್ ಸೈಕಲ್ ಇನ್ ದ ನೇಮ್ ಆಫ್ ಸ್ಕ್ರಾಮ್ 440. ಓಕೆನಾ, ಅದರಲ್ಲಿ ಎಸ್ಪೆಷಲಿ ಇವಾಗ ಹಿಮಾಲಯನ್ 440 ಲಾಂಚ್ ಮಾಡಿದ್ರು ಐ ಡೋಂಟ್ ಥಿಂಕ್ ನಿಮಗೆ ಟ್ಯೂಬ್ಲೆಸ್ ಸ್ಪೋಕ್ಸ್ ಸಿಗಲ್ಲ. ಅದು ಬಂದರೆ ಅಂತೂ ದೊಡ್ಡ ಸರ್ಪ್ರೈಸ್ ಆಗಿಬಿಡುತ್ತೆ. ಬಟ್ ಓಕೆ, ನನಗೂ ಅನಿಸೋ ಪ್ರಕಾರ ಮೇ ಬಿ ಅಲ್ಯೂಮಿನಿಯಂ ರಿಮ್ಸ್ ಸಿಗುತ್ತೆ ಏನೋ, ಬಟ್ ಟ್ಯೂಬ್ಲೆಸ್ ಸ್ಪೋಕ್ಸ್ ಸಿಗೋದು ತುಂಬ ಡೌಟ್ ಇದೆ. ಸೊ ನಿಮಗೆ ಟೂರಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಅಲಾಯ್ ವೀಲ್ಸ್ ಆಪ್ಷನ್ ಬೇರೆ ಸಿಗ್ತಾ ಇದೆ ಸ್ಕ್ರಾಮ್ 440ಅಲ್ಲಿ. ಸೊ ನನ್ನ ಒಪಿನಿಯನಲ್ಲಿ ಟೂರಿಂಗ್ ಮೋಟರ್ ಸೈಕಲ್ ಆಗಿ ಐ ಥಿಂಕ್ ಸ್ಕ್ರಾಮ್ 440 ಈಸ್ ಮೋರ್ ದೆನ್ ಇನಫ್ ಮೋಟರ್ ಸೈಕಲ್. ಆ್ಯಂಡ್ ನನ್ನ ಪ್ರಕಾರ ನೀವು ಇವಾಗಲೂ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಟೂರಿಂಗ್ ಮೋಟರ್ ಸೈಕಲ್, ನಾಟ್ ಅಡ್ವೆಂಚರ್ ಟೂರಿಂಗ್ ಮೋಟರ್ ಸೈಕಲ್ ತೊಗೋಬೇಕಂತ ಇದ್ದೀರಾ ಅಂದರೆ ಯು ಕ್ಯಾನ್ ಬೆಟರ್ ಸೇವ್ ಮನಿ ಆ್ಯಂಡ್ ಬೈ ದ ಸ್ಕ್ರಾಮ್ 440 ಅಲ್ಲಿ. ನೀವು ಆ ಪ್ರೈಸ್ ರೇಂಜಲ್ಲಿ 2 to 3 lakhs ತೊಗೋಬೇಕಂತ ಇದ್ದೀರಾ ಅಂದರೆ ನಿಮಗೆ ರಾಯಲ್ ಎನ್ಫೀಲ್ಡೇ ಬೇಕು ಅಂದರೆ. ಸೊ ಅದೂ ಆಬ್ವಿಯಸ್ಲಿ ಆ ಕಾಂಪಿಟೇಷನು ಇಲ್ಲ ಅವ್ರಿಗೆ. ಸೊ ಅವರಂತೂ ಡೆಫಿನೆಟ್ಲಿ ಈ ಮೋಟರ್ ಸೈಕಲ್ನ ಆ್ಯಸ್ ಅ ಟೂರಿಂಗ್ ಮೋಟರ್ ಸೈಕಲ್ ಅಂತೂ ಲಾಂಚ್ ಮಾಡ್ತಾ ಇಲ್ಲ. ಸೊ ದಟ್ ಈಸ್ ವೆರಿ ಕ್ಲಿಯರು. ಆ್ಯಂಡ್ ಇನ್ನೊಂದು ಆಬ್ವಿಯಸ್ಲಿ ಪ್ರಶ್ನೆ ಇರುತ್ತೆ, ಸೊ ಇಫ್ ಡಿಡ್ ದೇ ಫೈಂಡ್ ಅ ವಾಯ್ಡ್ ಇನ್ ದಿಸ್ ಸೆಗ್ಮೆಂಟು, ಎಸ್ಪೆಷಲಿ ಟೂರಿಂಗ್ ಮೋಟರ್ ಸೈಕಲಲ್ಲಿ ವಾಯ್ಡ್ ಫೀಲ್ ಆಯಿತು. ಮೇ ಬಿ ಯಾವುದು ಮೋಟರ್ ಸೈಕಲ್ ಇಲ್ವೇ ಇಲ್ವಾ ಅಂದರೆ ಇಲ್ಲ, ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನನ್ನ ಒಪಿನಿಯನಲ್ಲಿ ಆಲ್ರೆಡಿ ಹೇಳ್ದಂಗೆ ಇವಾಗ KTM 350 ಐ ನೋ ಇಟ್ ಈಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಇದೆ, ಬಟ್ ಸ್ಟಿಲ್ ಒಂದು ಒಳ್ಳೆ ಆಪ್ಷನ್ ಆಗಿ ಇದೆ. ನಿಮಗೆ V-Storm 250 ಐ ನೋ ನನಗೆ ಇಷ್ಟ ಇಲ್ಲ ಮೋಟರ್ ಸೈಕಲು, ಬಟ್ ಸ್ಟಿಲ್ ಲಾಟ್ ಆಫ್ ಪೀಪಲ್ಗೆ ಇಷ್ಟ ಇದೆ ಆ್ಯಂಡ್ ಐ ರೆಸ್ಪೆಕ್ಟ್ ದೇರ್ ಒಪಿನಿಯನ್ಸ್. ಅವ್ರಿಗೆ ರಿಲಯಬಲ್ ಮೋಟರ್ ಸೈಕಲ್ ಅಂತ ಫೀಲ್ ಆಗ್ತಾ ಇದೆ. ಸೊ ಅದು ಒಂದು ಆಪ್ಷನ್ ಇದೆ. ಅದರದ್ದು ಹಳೆ ಮಾಡಲೇ ಯೂಸ್ಡ್ V-Storm ತೊಗೋಬೋದು. ಆ್ಯಂಡ್ ನನ್ನ ಪ್ರಕಾರ ಇದೆಲ್ಲ ಬಿಟ್ಟಾಕಿ ನನ್ನ ಪ್ರಕಾರ ದ ಟ್ರೂ ಕಾಂಪಿಟೇಷನ್ ಇನ್ ದಿಸ್ ಸೆಗ್ಮೆಂಟು ಆ್ಯಕ್ಚುಲಿ ಶುಡ್ ಹ್ಯಾವ್ ಬೀನ್ ದ RTX 300. ಸರಿಯಾಗಿ TVS ಅವರು ಸರಿಯಾಗಿ ಡೆಲಿವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಬೀಟ್ ಮಾಡೋಂಥ ಯಾವುದು ಮೋಟರ್ ಸೈಕಲೇ ಇಲ್ಲ. ಆ್ಯಂಡ್ ಅದನ್ನು ಮಾಡೋಕ್ಕೂ ಆಗಲ್ಲ. ಹಿಮಾಲಯನ್ 440 ಲಾಂಚ್ ಮಾಡಿದ್ರು ಇವಾಗ ಟೂರಿಂಗ್ ಮೋಟರ್ ಸೈಕಲಲ್ಲಿ ಏನು ವಾಯ್ಡ್ ಇದೆ ಅಂತ ಹೇಳೋಕ್ಕಾಗಲ್ಲ. ಟೂರಿಂಗ್ ಮೋಟರ್ ಸೈಕಲಲ್ಲಿ ಐ ಥಿಂಕ್ ದ RTX ಕೈಂಡ್ ಆಫ್ ನನ್ನ ಪ್ರಕಾರ ದ ವಾಯ್ಡ್ನ ದ ಗ್ಯಾಪ್ನ ಫಿಲ್ ಮಾಡಿಬಿಟ್ಟಿದೆ. ಓಕೆನಾ, ಸೊ RTX 300 ಎಸ್ಪೆಷಲಿ ದ ಬೇಸ್ ವೇರಿಯಂಟ್ ನಾನು ಹೇಳ್ತಾ ಇರೋದು, ಈವನ್ ಟಾಪ್ ವೇರಿಯಂಟು ಹೇಳ್ತಾಯಿಲ್ಲ, ಬೇಸ್ ವೇರಿಯಂಟ್ ಇಸ್ ಮೋರ್ ದೆನ್ ಇನಫು. ಸಾಕಷ್ಟು ಜನರಿಗೆ ಟೂರಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ 2 to 3 lakhs ಒಂದು ಒಳ್ಳೆ ಆಪ್ಷನ್ ಇದೆ. ಸೊ ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಬಟ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅವ್ರು ಎಲ್ಲಿ ದಟ್ ಗ್ಯಾಪ್ ಆರ್ ವಾಯ್ಡ್ ಇದೆ ಅಂತ ಕೇಳೋದಾದರೆ ಐ ವುಡ್ ಸೇ ದ ಗ್ಯಾಪ್ ಆ್ಯಂಡ್ ವಾಯ್ಡ್ ಇಸ್ ಇನ್ ದ ಅಡ್ವೆಂಚರ್ ಬೈಕ್ ಸೆಗ್ಮೆಂಟ್ ಇನ್ ದ 2 to 3 lakh ಸೆಗ್ಮೆಂಟ್. ಅಂದರೆ ಬೇಸಿಕಲಿ ದ ಬಜೆಟ್ ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ಗ್ಯಾಪ್ ನೋಡಿದ್ದಾರೆ. ಯಾಕೆ ಗ್ಯಾಪ್ ನೋಡಿದ್ದಾರೆ ಅಂದರೆ ದೇ ಸಿ ದ್ಯಾಟ್ ದ ಕಾಂಪಿಟೇಟರ್ಸ್ ಯಾರಿದ್ದಾರೆ ಅವರು ಆ ಗ್ಯಾಪ್ನ ಆ ಲೆವೆಲ್ ದ ಹಿಮಾಲಯನ್ ಯಾವಾಗ ಬಿಟ್ಟೋಯ್ತು ನೋಡಿ ದ 411 ಅದು ಹೋದಾದಮೇಲೆ ಆ ಗ್ಯಾಪ್ನ ಅವ್ರು ಫುಲ್ ಮಾಡಿಲ್ಲ ಅವರು. ಸೊ ದಟ್ ಈಸ್ ವಾಟ್ ದೇ ಆರ್ ಸೀಯಿಂಗು. ಆ್ಯಂಡ್ ಅದಕ್ಕೋಸ್ಕರ ರಾಯಲ್ ಎನ್ಫೀಲ್ಡ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ ದಿಸ್ ಹಿಮಾಲಯನ್ 440. ನಾನು ನಿಮಗೆ ಯಾಕೆ ಅಂತ ಹೇಳ್ತೀನಿ. ಕಾಂಪಿಟೇಟರ್ಸ್ ನೋಡೋದಾದರೆ ನನ್ನ ಒಪಿನಿಯನಲ್ಲಿ ಎರಡು ಕಾಂಪಿಟೇಟರ್ಸ್ ಇರೋದು ಇದಕ್ಕೆ ಆ್ಯಸ್ ಪರ್ ಮೀ ರೈಟ್ ನೌ ಇನ್ ದ ಮಾರ್ಕೆಟ್ ಇನ್ ದಿಸ್ ಸೆಗ್ಮೆಂಟ್ 2 to 3 lakh ಸೆಗ್ಮೆಂಟಲ್ಲಿ. ಒಂದು ಬಂದು ಇಸ್ ದ Xpulse 210 which is more off-road based, and another is the Yadzi Adventure 350 which is more touring based. ಹೇಳ್ಕೊಳ್ಳೋಕ್ಕೆ ಈ ಥರ ಇದೆ, ಬಟ್ ಆ್ಯಕ್ಚುಲಿ ಏನಿದೆ ಅದ್ರ ಬಗ್ಗೆ ನೋಡೋಣ. ಸೊ ಈ ಕಾಂಪಿಟೇಷನ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಕೇಳೋದಾದರೆ ಫಸ್ಟ್ ಪ್ರಾಬ್ಲಮ್ ಇರೋದು ಎರಡು ಮೋಟರ್ ಸೈಕಲಲ್ಲಿ. ಆ್ಯಂಡ್ ದ ಬಿಗ್ಗೆಸ್ಟ್ ಕನ್ಸರ್ನ್ ನನ್ನ ಒಪಿನಿಯಲ್ಲಿ ಅಗೇನ್ ಇದು ಟ್ರೂನಾ ನಾಟ್ ಟ್ರೂನಾ ಅದು ನೀವು ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ಬೋದು. ಬಟ್ ವಾಟ್ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರೋದೇನು ಅಂದರೆ ಈ ಎರಡು ಮೋಟರ್ ಸೈಕಲ್ಗಳು ಅಷ್ಟು ರಿಲಯಬಲ್ ಆಗಿಲ್ಲ. ಇದರಲ್ಲಿ ಮೆಕ್ಯಾನಿಕಲ್ ಇಶ್ಯೂಸ್ಗಳು ಬರ್ತಾ ಇದೆ. ಆಲ್ಸೋ ಮೆಕ್ಯಾನಿಕಲ್ ಇಶ್ಯೂ ಬರ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ. ಸರ್ವಿಸ್ ಸೆಂಟರಿಂದ ಅವ್ರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹೀರೋ ಆಗಿರಲಿ ಆರ್ ಎಡ್ಜಿ ಆಗಿರಲಿ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅವ್ರಿಗೆ ಫೀಲ್ ಆಗ್ತಿಲ್ಲ. ಸೊ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ ಪೀಪಲ್ ಆರ್ ಡಿಸಪಾಯಿಂಟೆಡ್. ಓಕೆನಾ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನು. ಬಟ್ ನೀವು ಇಂಡಿವಿಜುವಲ್ ಪ್ರಾಡಕ್ಟ್ ಆಗಿ ನೋಡೋದಾದ್ರೂ ದ Xpulse 210 ಆಬ್ವಿಯಸ್ಲಿ ಇಟ್ಸ್ ಅನ್ ಅಮೇಸಿಂಗ್ ಪ್ರಾಡಕ್ಟ್ ಫಾರ್ ಶೂಸ್. ಆ್ಯಸ್ ಅ ಪ್ರಾಡಕ್ಟ್ ನಾನು ಹೇಳ್ತಾ ಇದ್ದೀನಿ. ಸರ್ವಿಸ್ ವಿಚಾರ ಐ ವುಡ್ ಸೇ ಸ್ವಲ್ಪ ಇದೆ, ಬಟ್ ಜನ ತೊಗೋತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ.
ಬಟ್ ದ ಪ್ರಾಬ್ಲಮ್ ವಿತ್ ದಿಸ್ ಇಫ್ ಇಟ್ ಇಸ್ ಕಮಿಂಗ್ ಟು ದ ಆಫ್ ರೋಡ್ ಯೂಸ್ ಕೇಸು ಡೆಫಿನೆಟ್ಲಿ ನೀವು ಹೇಳ್ಬೋದು ಆಫ್ ರೋಡಲ್ಲಿ ಸಕ್ಕದಾಗಿ ಶೈನ್ ಮಾಡುತ್ತೆ, ಎಲ್ಲ ಕಡೆ ಆಫ್ ರೋಡ್ ಸಕ್ಕದಾಗಿ ಮಾಡುತ್ತೆ. ಇನ್ಫ್ಯಾಕ್ಟ್ ಅದು 440 ಲಾಂಚ್ ಮಾಡಿದ್ರು ಆಫ್ ರೋಡ್ ವೈಸ್ ಇಟ್ ವಿಲ್ ಬಿ ಪರ್ಫಾರ್ಮಿಂಗ್ ಬೆಟರ್. ಬಟ್ ರೋಡಲ್ಲಿ ನನ್ನ ಪ್ರಕಾರ ಇಫ್ ಯು ಆಸ್ಕ್ ಮೀ ಇನ್ ಟರ್ಮ್ಸ್ ಆಫ್ ಅಡ್ವೆಂಚರ್ ಮೋಟರ್ಸೈಕಲು ಐ ಡೋಂಟ್ ಥಿಂಕ್ ದಟ್ 210, ನಾನು 210 ಸ್ಪೆಸಿಫಿಕಲಿ ಹೇಳ್ತಾ ಇದ್ದೀನಿ, 200 ಅಲ್ಲ. 200 ಬಿಡಿ, ಅದು ಕಂಪ್ಲೀಟ್ಲಿ ಆಫ್ ರೋಡ್ ಬೇಸ್ಡೇ, ನಿಮಗೆ ಹೈವೇಯಲ್ಲಿ ಅಷ್ಟೊಂದು ಪವರ್ ಇರಲೇ ಇಲ್ಲ. ಬಟ್ 210 ಆಗ್ತಾ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿದೆ, ಸ್ವಲ್ಪ ಪವರ್ ಬಂಪ್ ಅಪ್ ಆಗಿದೆ, ಒಪ್ಕೋತೀನಿ. ಲೈಕ್ 25 bhp ಆ್ಯಂಡ್ 20 Nm ಆಫ್ ಟಾರ್ಕ್ ಆಗಿದೆ. ಬಟ್ ಸ್ಟಿಲ್ ಐ ವುಡ್ ಸೇ ನಿಮಗೆ ಟೂರ್ ಮಾಡ್ತಾ ಯು ವಿಲ್ ನಾಟ್ ಫೀಲ್ ದ್ಯಾಟ್ ಕಂಫರ್ಟು ಆರ್ ದಟ್ ಈಸ್ ಆಫ್ ಯೂಸು ಇನ್ ಹೈವೇ, ಓಕೆನಾ. ಸೊ ದಟ್ ಈಸ್ ಒನ್ ಥಿಂಗ್ ಡೆಫಿನೆಟ್ಲಿ ಹೇಳ್ಬೋದು. ಸೊ ದಟ್ ಪವರ್ ಬಂಪ್ ಅಪ್ ಅದನ್ನು ಹೆಲ್ಪ್ ಔಟ್ ಮಾಡಿಲ್ಲ ಟು ರಿಪ್ಲೇಸ್ ಇಟ್ ಆ್ಯಸ್ ಅ ಆಲ್ಟರ್ನೇಟಿವ್ ಫಾರ್ ದ ಓಲ್ಡ್ ಹಿಮಾಲಯನ್, ನಾಟ್ ದ ನ್ಯೂ ಹಿಮಾಲಯನ್ ಅಲ್ಲ. ಓಲ್ಡ್ ಹಿಮಾಲಯನ್ಗೆ ಅಂತೂ 411ಗೆ ರಿಪ್ಲೇಸ್ಮೆಂಟ್ ಆಗಿ ಅದು ಇನ್ನೂ ಬಂದಿಲ್ಲ ಇನ್ ಟರ್ಮ್ಸ್ ಆಫ್ ಹೈವೇ ಯೂಸ್ ಕೇಸು. ಆಫ್ ರೋಡ್ ಯೂಸ್ ಕೇಸ್ ಎಸ್ ಮೊದಲು ಇತ್ತು, ಅದು ಇಟ್ ವಾಸ್ ಆಲ್ವೇಸ್ ಬೆಟರ್ ದೆನ್ ಹಿಮಾಲಯನ್. ಇವಾಗಲೂ ಐ ವುಡ್ ಸೇ ಇಟ್ ಇಸ್ ಬೆಟರ್ ದೆನ್ ಹಿಮಾಲಯನ್. ಇವಾಗ ಹೊಸ್ದಾಗಿ ಲಾಂಚ್ ಮಾಡಿದ್ರು 440ನ. ನಾವು ಕಮಿಂಗ್ ಟು ದ ಎಡ್ಜಿ ಅಡ್ವೆಂಚರು, ಫಸ್ಟ್ ಆಫ್ ಆಲು ನಾನು ಐ ನೋ ಸರ್ವಿಸ್ ವಿಚಾರ ಆಲ್ರೆಡಿ ಹೇಳಿದ್ದೀನಿ. ಬಟ್ ಎಡ್ಜಿಯಲ್ಲಿ ಇಟ್ ಈಸ್ ಲಿಟಲ್ ಬಿಟ್ ಮೋರ್ ಡಿಸಪಾಯಿಂಟಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಸ್ ಅವರು ವಾರಂಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆಫರ್ ಮಾಡಿದ್ದಾರೆ. ಬಟ್ ತುಂಬ ಇಶ್ಯೂಸ್ ಆಗ್ತಾಯಿದೆ ನಾನು ಕೇಳ್ಪಟ್ಟಂಗೆ ಕಸ್ಟಮರ್ ಕಡೆಯಿಂದ. ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಈಸ್ ಫೇಸಿಂಗು, ಬಟ್ ಯಾರ್ಯಾರು ಫೇಸ್ ಮಾಡ್ತಾ ಇದ್ದಾರೆ ಅವರು ಡೆಫಿನೆಟ್ಲಿ ದೇ ಆರ್ ನಾಟ್ ಹ್ಯಾಪಿ ವಿತ್ ಇಟ್ಟು ಫಾರ್ ಶೋರು. ಸೊ ಅದಂತೂ ಇದೆ. ಸರ್ವಿಸ್ ಎಸ್ ಈಸ್ ಅ ಬಿಗರ್ ಇಶ್ಯೂ ಇಲ್ಲಿ, ಮೋರ್ ದ್ಯಾನ್ ಐ ವುಡ್ ಸೇ ಎನಿಥಿಂಗ್ ಎಲ್ಸು ದ ಕೇಪಬಿಲಿಟಿ. ಬಟ್ ಎನಿವೆ ಕೇಪಬಿಲಿಟಿ ಬಗ್ಗೆ ಮಾತಾಡೋದಾದ್ರೂ ಫ್ರಮ್ ದ ಟೈಮ್ ಹಿಮಾಲಯನ್ ಬಿಟ್ಟೋಗಿದೆ ದಿಸ್ ಸೆಗ್ಮೆಂಟ್ನ, ಆವಾಗಿಂದ ಇವಾಗಕ್ಕೆ ಎಸ್ ನಿಮಗೆ ಸ್ವಲ್ಪ ಕಾಸ್ಮೆಟಿಕ್ ಮಾಡಿಫಿಕೇಷನ್ ಆ್ಯಂಡ್ ಆಲ್ ದಿಸ್ ಥಿಂಗ್ ಮಾಡಿದ್ದಾರೆ. ಇಂಜಿನು ಅಪ್ಗ್ರೇಡ್ ಆಗಿದೆ, ಸ್ವಲ್ಪ ಸ್ಮೂತರು ಆಗಿದೆ. ಬಟ್ ಕೇಪಬಿಲಿಟಿ ವೈಸು ನೀವು ಕೇಳೋದಾದರೆ ತುಂಬ ಇಂಪ್ರೂವ್ಮೆಂಟ್ ನಾನೇನು ನೋಡ್ತಾ ಇಲ್ಲ. ಲೈಕ್ ಆಫ್ ರೋಡಲ್ಲಂತೂ ಏನೂ ಅಷ್ಟೊಂದು ಖಾಸಾಗಿ ಮಾಡಲ್ಲ. ಟೂರಿಂಗಲ್ಲಿ ಮೊದಲು ಎಸ್ ಐ ವುಡ್ ಸೇ ಇಟ್ ವಾಸ್ ಬೆಟರ್ ಬಿಕಾಸ್ ಅದರಲ್ಲಿ ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸ್ವಲ್ಪ ಬೆಟರ್ ಇತ್ತು. ಬಟ್ ನಾವು ವಿತ್ ಹಿಮಾಲಯನ್ 440 ವಿಲ್ ಗೆಟ್ 6th ಗೇರು ಸಿಗುತ್ತೆ. ಆ್ಯಂಡ್ ಟಾಪ್ ಎಂಡಲ್ಲೂ ಐನೋ 120 ಎಲ್ಲ ಆಲ್ ಡೇ ಹೋಗೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ 100 km/h ಅಂತೂ ನೀವು ಆಲ್ ಡೇ ಹೋಗ್ಬೋದು ಆನ್ ದ ಹಿಮಾಲಯನ್ 440 ಫಾರ್ ಶ್ಯೂರ್. ಬಿಕಾಸ್ ಸ್ಕ್ರಾಮಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾರೆ ಜನ 440ಅಲ್ಲಿ. ಆ್ಯಂಡ್ ಪರ್ಫಾರ್ಮೆನ್ಸು ಸ್ಮೂತ್ ಆಗಿದೆ, ನಿಮಗೆ ವೈಬ್ರೇಷನ್ ಅಷ್ಟೊಂದು ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಹಿಮಾಲಯನಲ್ಲೂ ಅದೇ ಎಕ್ಸ್ಪೀರಿಯನ್ಸ್ ಕೊಡೋದ್ರಿಂದ ಆಲ್ಮೋಸ್ಟ್ ನಾಟ್ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕ್ಲೋಸ್ ಟು ದ ಎಡ್ಜಿ 350 ಅಂತ ಕೊಡ್ಬೋದು. ನನ್ನ ಒಪಿನಿಯನಲ್ಲಿ ಇಟ್ ಈಸ್ ಬೆಟರ್ ದೆನ್ ಎಡ್ಜಿ 350. ಬಟ್ ತುಂಬ ಜನ ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸು ಅದು ಇದು ಅಂತ ಗುಬಾಲ್ ಥರ ಕಂಪ್ಯಾರಿಸನ್ ಮಾಡ್ತಾರೆ. ಬಟ್ ಓಕೆ, ನನ್ನ ಒಪಿನಿಯನ್ಲಿ ಓವರ್ ಆಲ್ ಫೀಲ್ ವೈಸ್ ನನ್ನ ಪ್ರಕಾರ ಹಿಮಾಲಯನ್ 440 ವಿಲ್ ಬಿ ಬೆಟರ್ ನನ್ನ ಪ್ರಕಾರ ಹೈವೇಯಲ್ಲಿ ಇವಾಗ ವಿತ್ 6th ಗೇರ್ ಆಪ್ಷನ್ನು. ಬಟ್ ಎನಿವೆ ನೀವು ಕನ್ಸಿಡರ್ ಮಾಡಿ, ಓಕೆ ಹಿಮಾಲಯನ್ 450ಅಲ್ಲಿ ಬೆಟರ್ ಇದೆ, ಸಾರಿ ದ ಎಡ್ಜಿ 350 ಬೆಟರ್ ಇದೆ ಅಂತಲೇ ಅನ್ಕೊಳ್ಳೋಣ. ಬಟ್ ಎಷ್ಟು ಬೆಟರ್ ಇದೆ? ಐ ಡೋಂಟ್ ಥಿಂಕ್ ಇಟ್ ಸಿಗ್ನಿಫಿಕೆಂಟ್ಲಿ ಬೆಟರ್ ದೆನ್ ದ ಹಿಮಾಲಯನ್ 450 ಅಂತ ನನಗನ್ಸುತ್ತೆ. ಸಾರಿ ಹಿಮಾಲಯನ್ 450 ಅಂತೂ ಏನೂ ಇರವೇ ಇಲ್ಲ ಲೆವೆಲ್ಲು. ಸೊ ಈ ಥರ ಇರಬೇಕಾದ್ರೆ ವಾಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಸ್ ಈ ಎರಡು ಮೋಟರ್ಸೈಕಲ್, ಒಂದು ಆಫ್ ರೋಡ್ ಬೇಸ್ಡ್ ಮೋಟರ್ಸೈಕಲು, ಇನ್ನೊಂದು ಲಿಟಲ್ ಮೋರ್ ಹೈವೇ ಬೇಸ್ಡ್ ಮೋಟರ್ಸೈಕಲ್, ಎರಡೂ ದಟ್ ಬ್ಯಾಲೆನ್ಸ್ ವಿಚ್ ಹಿಮಾಲಯನ್ 411 ವಾಸ್ ಬ್ರಿಂಗಿಂಗ್ ಟು ದ ಟೇಬಲ್ಲು ಇನ್ ದಿಸ್ 2 to 3 lakh ಸೆಗ್ಮೆಂಟು, ಅದನ್ನು ಬ್ರಿಂಗ್ ಮಾಡೋಕ್ಕೆ ಆಗಿಲ್ಲ ಅದು. ಓಕೆನಾ, ಐ ಆಮ್ ಟಾಕಿಂಗ್ ಅಬೌಟ್ ಪ್ಯೂರ್ ಅಡ್ವೆಂಚರ್ ಟೂರಿಂಗ್. ಐ ಆಮ್ ನಾಟ್ ಟಾಕಿಂಗ್ ಹಿಯರ್ ಅಬೌಟ್ ಟೂರಿಂಗಲ್ಲಿ ಆಲ್ರೆಡಿ ಹೇಳ್ದಂಗೆ ಕೆಲವು ಮೋಟರ್ಸೈಕಲ್ಸ್ಗಳು ಬಂದಿದೆ ವಿಚ್ ಆಬ್ವಿಯಸ್ಲಿ ಕ್ಯಾನ್ ರಿಪ್ಲೇಸ್ ದ ಹಿಮಾಲಯನ್ 440 ಫಾರ್ ಶ್ಯೂರು. ಬಟ್ ಅಡ್ವೆಂಚರ್ ಟೂರಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ರಿಪ್ಲೇಸ್ ಮಾಡೋಕ್ಕಾಗಿಲ್ಲ. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ರೀಸನ್ ವೈ ಹಿಮಾಲಯನ್ 440ನ ರಾಯಲ್ ಎನ್ಫೀಲ್ಡ್ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳೋದಾದರೆ ಇಟ್ ಈಸ್ ಅಬೌಟ್ ದ ಅಡ್ವೆಂಚರ್ ಮೋಟರ್ಸೈಕಲ್ ಇಟ್ ಸೆಲ್ಫ್. ನನ್ನ ಪ್ರಕಾರ ಎಸ್ಪೆಷಲಿ ಬಜೆಟ್ ಅಡ್ವೆಂಚರ್ ಮೋಟರ್ಸೈಕಲ್ ಬಗ್ಗೆ ಮಾತಾಡೋದಾದರೆ ವಾಟ್ ಪೀಪಲ್ಗೆ ಬೇಕು ಅಂತ ಕೇಳೋದಾದರೆ ಏನು ಜನರಿಗೆ ಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ, ಒಂದು ಆಬ್ವಿಯಸ್ಲಿ ಒಂದು ರಿಲಯಬಲ್ ಇಂಜಿನ್ ಇರಬೇಕು. ಐ ನೋ ಇಟ್ ವಿಲ್ ನಾಟ್ ಬಿ ರಿಲಯಬಲ್ ಲೈಕ್ ಎವ್ರಿ ಅದರ್ ಮೋಟರ್ಸೈಕಲ್, ಬಟ್ ಒಂದು ರೇಂಜ್ಗೆ ರಿಲಯಬಲ್ ಆದರೂ ಇರಬೇಕು. ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿರಬೇಕು. ಸರ್ವಿಸ್ ಸೆಂಟರು ಎಲ್ಲ ಕಡೆ ಇರಬೇಕು. ಸರ್ವಿಸ್ ಕ್ವಾಲಿಟಿನೂ ಟು ಆ್ಯನ್ ಎಕ್ಸ್ಟೆಂಟ್ ಚೆನ್ನಾಗಾದರೂ ಇರಬೇಕು ನಿಮಗೆ. ಆ್ಯಂಡ್ ಸಮಥಿಂಗ್ ಸ್ಪೆಷಲ್ ಅಂತ ಅನಿಸ್ಬೇಕು ಆ ಮೋಟರ್ಸೈಕಲು. ಸೊ ಆ ಥರ ಮೋಟರ್ಸೈಕಲ್ಲು ಪ್ಲಸ್ ಕೇಪಬಿಲಿಟಿ ವೈಸ್ ನಿಮಗೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವಂಥದ್ದು, ಲೈಕ್ ಟೂರಿಂಗ್ ಆಗಿರಲಿ ಆಫ್ ರೋಡಿಂಗ್ ಆಗಿರಲಿ ಬ್ಯಾಲೆನ್ಸ್ ಮಾಡುವಂಥ ಮೋಟರ್ಸೈಕಲು ಡೆಫಿನೆಟ್ಲಿ ನಿಮಗೆ ಜನರಿಗೆ ಮಿಸ್ ಹೊಡಿತಾ ಇತ್ತು. ಆ್ಯಂಡ್ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಈ ಕ್ಲೌಟ್ನ ನೀವು ಫಾಲೋ ಮಾಡಬೇಡಿ. ಐ ನೋ ಹಿಮಾಲಯನ್ 450 ಇಸ್ ಅ ಬೆಟರ್ ಮೋಟರ್ಸೈಕಲು. ಆ್ಯಂಡ್ ಫ್ಯೂಚರಲ್ಲೂ ನಿಮಗೆ ಈಗ BMW ಆರ್ ಮೆನಿ ಅದರ್ ಟ್ವಿನ್ ಸಿಲಿಂಡರ್ ನಿಮಗೆ ಅಡ್ವೆಂಚರ್ ಮೋಟರ್ಸೈಕಲ್ಗಳು ಬರುತ್ತೆ. ಬಟ್ ಹೌ ಮೆನಿ ಆಫ್ ಯು ಆರ್ ಗೋಯಿಂಗ್ ಟು ಬೈ ದ್ಯಾಟ್ ಆ್ಯಂಡ್ ಆ್ಯಕ್ಚುಲಿ ಗೋಯಿಂಗ್ ಟು ಲೈಕ್ ಕಾನ್ಫಿಡೆಂಟ್ಲಿ ಡೂ ಅಡ್ವೆಂಚರ್ ರೈಡಿಂಗ್? ಬಿಕಾಸ್ ಅಡ್ವೆಂಚರ್ ಮೋಟರ್ಸೈಕಲ್ನ ನೀವು ಇಟ್ಕೊಂಡ್ರೆ ನಿಮಗೆ ಗೊತ್ತು, ಬೀಳಿಸ್ತೀರಾ ಅದನ್ನ,
ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ, ಸರಿ ಮಾಡಬೇಕು, ಸ್ವಲ್ಪ ಸ್ಕ್ರಫ್ಟ್ ಅಪ್ ಆಗುತ್ತೆ ಮೋಟರ್ ಸೈಕಲು. ಇದ್ರ ಜೊತೆ ನೀವು ಹೆಂಗೆ ಬದುಕ್ತೀರಾ ನೀವು ಇಫ್ ಯು ಬೈ ಅನ್ ಎಕ್ಸ್ಪೆನ್ಸಿವ್ ಮೋಟರ್ ಸೈಕಲ್. ಈವನ್ ನಾನು ಐ ಆಮ್ ನಾಟ್ ಇವನ್ ಟಾಕಿಂಗ್ ಅಬೌಟ್ BMW, ನೀವು ಹಿಮಾಲಯನ್ ತಗೊಂಡ್ರು ಯು ವಿಲ್ ಬಿ ರಿಯಲಿ ಟೆನ್ಸ್ ಟು ರೈಡ್ ದಟ್ ಮೋಟರ್ ಸೈಕಲ್. ಬಿಕಾಸ್ ನಾಳೆ ನಿಮಗೆ ಗೊತ್ತಿರ್ತಾನೆ ಹಿಮಾಲಯನ್ 450ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇದೆ. ಇಟ್ ಈಸ್ ಡಿಫಿಕಲ್ಟ್ ಟು ಮೇಂಟೈನ್. ಅದರ ಬ್ರೇಕ್ ಪ್ಯಾಡ್ಸು 3500 ಇದೆ ನಿಮಗೆ, ಎವ್ರಿ ಬ್ರೇಕ್ ಪ್ಯಾಡು ನಿಮಗೆ ಫ್ರಂಟ್ ಬ್ರೇಕ್ ಎರಡು 3500, 7000 ಆಗುತ್ತೆ. ಟೈರ್ಸ್ ಎಕ್ಸ್ಪೆನ್ಸು ತುಂಬ ಜಾಸ್ತಿ ಇದೆ. ಸೊ ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಹಿಮಾಲಯನ್ 450 ಅಷ್ಟೇ ಅಲ್ಲ, ನೀವು ಬೇರೆ ಮೋಟರ್ ಸೈಕಲ್ ಆಲ್ಸೋ ಇದೇ ಪ್ರೈಸ್ ರೇಂಜ್ ಇದೆ, 3 lakhs ಮೇಲ್ಗಡೆ ನೋಡೋದಾದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಮೇಂಟೈನ್ ಮಾಡೋದು ಕಷ್ಟ. ನಿಮಗೆ ಥರ್ಡ್ ಪಾರ್ಟಿ ಮೆಕ್ಯಾನಿಕ್ ಕಡೆ ಹೋಗೋಕ್ಕಾಗಲ್ಲ. ಎಸ್ಪೆಷಲಿ ಈ ಥರ ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ಮೆನಿ ಟೈಮ್ಸ್ ಯು ವುಡ್ ರಿಕ್ವೈರ್, ಬಿಕಾಸ್ ಎಲ್ಲಾದರೂ ನಿಮಗೆ ಹೋದಲ್ಲಿ ಡ್ಯಾಮೇಜ್ ಆಗಿಬಿಟ್ರೆ ಥರ್ಡ್ ಪಾರ್ಟಿ ಮೆಕ್ಯಾನಿಕ್ ಈಸಿಲಿ ರೆಕ್ಟಿಫೈ ಮಾಡಬೇಕು. ಅದನ್ನು ನೀವು ಮಾಡೋಕ್ಕಾಗಲ್ಲ, ಹಿಮಾಲಯನೂ ಮಾಡೋಕ್ಕಾಗಲ್ಲ ನನ್ನ ಒಪಿನಿಯನ್. ನೀವು ಹ್ಯಾವ್ ಟು ಟೇಕ್ ಇಟ್ ಟು ದ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಓನ್ಲಿ, ವಿಚ್ ಮೈಟ್ ಬಿ ನಿಯರ್ ಬೈ, ಬಟ್ ಸ್ಟಿಲ್ ಸಿಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ ನಿಮಗೆ. ಬಟ್ ನೀವು ಹಿಮಾಲಯನ್ 440 ಆದರೆ ಆರಾಮಾಗಿ ನಿಮಗೆ ಥರ್ಡ್ ಪಾರ್ಟಿ ಮೆಕ್ಯಾನಿಕೆ ಸರಿ ಮಾಡಿಬಿಡ್ತಾನೆ. ಬಿಕಾಸ್ ಇಟ್ಸ್ ಅ ಸಿಂಪಲ್ ಮೆಷಿನ್, ಓಕೆನಾ. ಇಟ್ಸ್ ಅ ಏರ್ ಕೂಲ್ಡ್ ಇಂಜಿನು, ಸಿಂಪಲ್ ಆಗಿದೆ, ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ಪಾರ್ಟ್ಸ್ ಅವೈಲೇಬಲ್ ಇಲ್ಲ ಅಂದ್ರೂ ಫಾರ್ ದಟ್ ಟೈಮ್ ಬೀಯಿಂಗು ನೀವು ಯಾವುದಾದ್ರೂ ಬೇರೆ ಥರ್ಡ್ ಪಾರ್ಟಿ ಪಾರ್ಟು ಆಗ್ಬೋದು, ಸೊ ದ್ಯಾಟ್ ಯು ಜಸ್ಟ್ ರೀಚ್ ಯುವರ್ ಹೋಮ್ ಅಟ್ಲೀಸ್ಟ್. ಸೊ ಆ ಥರ ನಿಮಗೆ ದಟ್ ಅಡ್ವೆಂಚರ್ ರಿಯಲ್ ಫೀಲ್ ಇದೆ ನೋಡಿ ಅಡ್ವೆಂಚರ್ ಮಾಡೋದನ್ನ. ಅದನ್ನು ಯಾವಾಗ ನೀವು ಫೀಲ್ ಮಾಡ್ತೀರ ಅಂದರೆ ನೀವೊಂದು ಬಜೆಟ್ ಅಡ್ವೆಂಚರಲ್ಲಿ ನೀವು ರೈಡ್ ಮಾಡಿದಾಗ ಇನಿಷಿಯಲಿ ಅಟ್ಲೀಸ್ಟ್ ನಿಮ್ಮ ಹತ್ರ ದುಡ್ಡು ಕಮ್ಮಿ ಇರಬೇಕಾದ್ರೆ ದಟ್ ಈಸ್ ವೆನ್ ನೀವು ಯಾವುದು ರಿಸ್ಟ್ರಿಕ್ಷನ್ ಇರೋಲ್ಲ ಆ್ಯಂಡ್ ಯು ವಿಲ್ ಗೋ ಫುಲ್ ಆನು. ಸೊ ಆ ಥರ ಮೋಟರ್ ಸೈಕಲು ಡೆಫಿನೆಟ್ಲಿ ನಿಮಗೆ ಮಾರ್ಕೆಟಲ್ಲಿ ಇಷ್ಟು ದಿನ ಅವೈಲೇಬಲ್ ಇರಲಿಲ್ಲ. ಇದ್ರೂ ಇಟ್ ವಾಸ್ ಅನ್ರಿಲಯಬಲ್, ಆರ್ ಯಾವುದೋ ಒಂದು ಜಾಬ್ ಚೆನ್ನಾಗಿ ಮಾಡ್ತಿತ್ತು, ಇನ್ನೊಂದು ಜಾಬ್ ಚೆನ್ನಾಗಿ ಮಾಡ್ತಿರಲಿಲ್ಲ. ಸೊ ಆ ವಾಯ್ಡ್ನ ಫಿಲಪ್ ಮಾಡೋಕ್ಕೆ ರಾಯಲ್ ಎನ್ಫೀಲ್ಡ್ ಅವರು they are definitely launching this Himalayan 440 and it talks about ನಿಜ ಹೇಳ್ಬೇಕಂದ್ರೆ ರಾಯಲ್ ಎನ್ಫೀಲ್ಡ್ದು ರೂತ್ಲೆಸ್ನೆಸ್ಸು. ಬಿಕಾಸ್ ಆಲ್ರೆಡಿ ಹೇಳ್ದಂಗೆ ಸೇಲ್ಸ್ ನಂಬರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆ ಚೆನ್ನಾಗಿ ಮಾಡಿರೋದ್ರಲ್ಲೂ ಎಲ್ಲಿ ನಾವು ಚೆನ್ನಾಗಿ ಮಾಡ್ತಿಲ್ಲ ಅಲ್ಲಿ ಚೆನ್ನಾಗಿ ಮಾಡೋಣ ಅಂತ ದಟ್ ಆ್ಯಟಿಟ್ಯೂಡ್ ಇದೆ ನೋಡಿ ರಾಯಲ್ ಎನ್ಫೀಲ್ಡ್ದು. ನೀವು ಏನೇ ಬೈಬೋದು ಅವ್ರ ಬಗ್ಗೆ, ಕಂಪನಿ ಬಗ್ಗೆ, ಬಟ್ ಈ ಆ್ಯಟಿಟ್ಯೂಡ್ನ ಡೆಫಿನೆಟ್ಲಿ ಮೆಚ್ಚಬೇಕು. ಆ್ಯಂಡ್ ಅದರ್ ಕಂಪನಿ ನಿಜ ಹೇಳ್ಬೇಕಂದ್ರೆ ಲರ್ನ್ ಮಾಡಬೇಕು. ದೇ ಆರ್ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಅದರ್ ಕಂಪನೀಸ್ ನಿಜ ಹೇಳ್ಬೇಕಂದ್ರೆ ದೇ ಆರ್ ಬೇರ್ಲಿ ಸರ್ವೈವಿಂಗ್ ನಿಜ ಹೇಳ್ಬೇಕಂದ್ರೆ, ವಿಚ್ ಈಸ್ ವೆರಿ ಸ್ಯಾಡು. ಕಾಂಪಿಟೇಷನ್ ಕೊಡೋಕ್ಕಾಗ್ತಿಲ್ಲ. ಬಿಕಾಸ್ ನನ್ನ ಪ್ರಕಾರ ದಿಸ್ ಇಸ್ ದ ಆ್ಯಟಿಟ್ಯೂಡ್, ದ ರಾಯಲ್ ಎನ್ಫೀಲ್ಡ್ ಆ್ಯಟಿಟ್ಯೂಡಿಂದ ನನ್ನ ಪ್ರಕಾರ ದಿಸ್ ಇಸ್ ವೈ ದೇ ಆರ್ ಡಾಮಿನೇಟಿಂಗ್ ದ ಮಾರ್ಕೆಟು. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಸೊ ದಿಸ್ ಇಸ್ ದ ರೀಸನ್ ವೈ ಹಿಮಾಲಯನ್ 440ನ ಲಾಂಚ್ ಮಾಡ್ತಾರೆ ಫ್ಯೂಚರಲ್ಲಿ, ಆರ್ ದಿಸ್ ಇಸ್ ಅ ನೀಡ್ ಫಾರ್ ಲಾಂಚಿಂಗ್ ದ ಹಿಮಾಲಯನ್ 440 ಅಂತ ಹೇಳ್ಬೇಕಂತ ಇದೆ. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮ್ಮದೇನು ಅಭಿಪ್ರಾಯ ಇದೆ ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ವಿಡಿಯೋ ನನಗೆ ಪ್ಲ್ಯಾನ್ ಇರೋದು BMW ಮೇಲೆ ಮಾಡಲಾ ಆರ್ ದಿಸ್ ಕ್ಲೌಡ್ ಚೇಸಿಂಗ್ ಬಗ್ಗೆ ಮಾಡಲಾ. ತುಂಬ ಇದೆ ಪ್ರಶ್ನೆಗಳು, ನೋಡಿ ನೀವು ಗೆಸ್ ಮಾಡಿ ಯಾವ್ದು ಬರುತ್ತೆ ವಿಡಿಯೋ ಅಂತ. ನನಗೆ ಐ ವಾಂಟ್ ಟು ಅಡ್ರೆಸ್ ವಿಚ್ ಆರ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನೀವು ಕನ್ಸಿಡರ್ ಮಾಡಬೇಕು ವೈಲ್ ಬೈಯಿಂಗ್ ದ ಟೂರಿಂಗ್ ಮೋಟರ್ ಸೈಕಲು. ಇದ್ರ ಬಗ್ಗೆ ನಾನು ಫಸ್ಟ್ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ನಂಗೆ ಯಾವ ಥರ ಮೂಡ್ ಬರುತ್ತೆ ಆ ಥರ ನಾನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.